ಶಿವಮೊಗ್ಗ ಸಿಟಿಯಲ್ಲಿ 35ನೇ ವಾರ್ಡಿಗೆ ಸಂಜೆ ಕಳೆದ 15-16 ದಿವಸದ ಹಿಂದೆ ಒಂದು ಅಹಿತಕರವಾದ ಒಂದು ಘಟನೆ ಶಾಲೆಯ ಒಂದು ಆವರಣದಲ್ಲಿ ನಡೆದಿರ್ತಕ್ಕಂಥದ್ದು ತಮಗೆ ಹೇಳಕ್ ಬಯಸ್ತಾ ಇದ್ದೀನಿ. ರಾತ್ರಿ 9 ಗಂಟೆಗೆ ಸಹಜವಾಗಿ ಮಕ್ಕಳ ಒಂದು ಎಜುಕೇಶನ್ ಉದ್ದೇಶಕ್ಕೆ ಎಲ್ಲ ಗೌರ್ಮೆಂಟ್ ಶಾಲೆಗಳಲ್ಲಿ ಸ್ಪೆಷಲ್ ಕ್ಲಾಸ್ಗಳನ್ನು ನಡೆಸ್ತಾ ಇದ್ದಾರೆ. ಆ ಸ್ಪೆಷಲ್ ಕ್ಲಾಸ್ ಅಲ್ಲಿ ನಡೆದ ತಕ್ಷಣನೇ ಆ ಹುಡುಗನ್ನ ಹೊರಗಡೆ ಕರೆದು ಇಬ್ಬರು ಹುಡುಗರನ್ನು ಒಂದ್ 3-4 ಜನ ಸೇರ್ಕೊಂಡು ಹೊಡೆದ ತಕ್ಷಣ ಒಬ್ಬ ಹುಡುಗ ಓಡ್ ಬಂದು ಆ ಮುಖ್ಯ ಶಿಕ್ಷಕರಿಗೆ, ಅವ್ರಿನ್ನೂ ಚೇರಲ್ಲೇ ಕೂತಿರ್ತಾರೆ, ಮುಖ್ಯ ಶಿಕ್ಷಕರು ಹೊರಗಡೆ ಬಂದಿರೋದಿಲ್ಲ. ನಾನು ಹೇಳ್ತಕ್ಕಂಥದ್ದೇನು, ಶಾಲೆ ಬಿಟ್ಟ ತಕ್ಷಣ ಅಟ್ಲೀಸ್ಟ್ 9 ಗಂಟೆ ರಾತ್ರಿ ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲರೂ ಇರ್ತಾರೆ ಕೋ ಎಜುಕೇಶನ್ಸ್ಗಳಿದ್ದಾಗ. ಅವರು ಕಾಂಪೌಂಡ್ ಇಂದ ಹೊರಗಡೆ ಹೋಗೋವರೆಗೂ ಶಿಕ್ಷಕರ ಜವಾಬ್ದಾರಿ ಇರುತ್ತೆ ಅಧ್ಯಕ್ಷರೇ. ಆ ಸಂದರ್ಭದಲ್ಲಿ ಆ ಮಗು ಬಿದ್ದ ತಕ್ಷಣ ಇನ್ನೊಬ್ಬ ಓಡ್ ಬಂದ್ರೆ ಆ ಮಗು ತೆಗೆದುಕೊಂಡು ಆಸ್ಪತ್ರೆಗೆ ತೆಗೆದುಕೊಂಡು ಹೋದ್ರೆ ಆ ಮಗು ದಾರಿಯಲ್ಲಿ ಹಸುನೀಗ್ತಾನೆ. ಸಂಕೇತನ ಹುಡುಗನ ಕಳ್ಕೊಂಡು ಇವತ್ತು ಆ ಕುಟುಂಬ ಅನಾಥರಾಗಿದೆ ಅಧ್ಯಕ್ಷರೇ. ಈ ಘಟನೆಗೆ ಕಾರಣ ಆ ಭಾಗದಲ್ಲಿ ಎಂತ ಅಲ್ಲ, ಇಡೀ ನಮ್ಮ ಬಹುಶಃ ಎಲ್ಲಾ ಕಡೆಗೂ ಇವತ್ತು ಗಾಂಜಾ ಇರ್ಬೋದು, ಡ್ರಗ್ಸ್ ಇರ್ಬೋದು, ಎಲ್ಲಿ ಬೇಕೋ ಅಲ್ಲೂ ಸಿಗ್ತಕ್ಕಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನು, ಇದನ್ನ ಮೂಲವನ್ನು ಕಂಡು ಹಿಡಿದು ಅದನ್ನ ಯಾಕೆ ಇನ್ನೂ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ? ಒಬ್ಬ ಶಾಲೆ ಓದ್ತಕ್ಕಂಥ ಮಗುನ ಅಲ್ಲ, ಅದು ಈ ರೀತಿ ಗಮನ ಪ್ರತಿ ಸರಿ ಸಭೆಯಲ್ಲಿ ನಡೀತಾ ಇದೆ. ಇದು ಯಾಕೆ ಚಿಂತನೆ ಮಾಡ್ತಾ ಇಲ್ಲ ಎಲ್ರು ಅನ್ನೋದನ್ನ ಯೋಚನೆ ಆಗಿದೆ ಅಧ್ಯಕ್ಷರೇ. ದಯವಿಟ್ಟು ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಿಗೂ ಸಹ ಹೇಳೋದ್ರ ಜೊತೆಗೆ ದಯವಿಟ್ಟು ನಮ್ಮ ಇಲಾಖೆ, ಪೊಲೀಸ್ ಇಲಾಖೆ ಈ ವಿಚಾರದಲ್ಲಿ ತುಂಬಾ ಗಂಭೀರವಾಗಿ ತೆಗೆದುಕೊಳ್ಬೇಕು, ಗಣನೆಗೆ ತಗೋಬೇಕು. ಈ ರೀತಿ ಮುಂದೆ ಬರ್ತಕ್ಕಂಥ ಯುವಕರು ಇನ್ನು ಮಕ್ಕಳು ಅಂತ ಸ್ಥಿತಿಯಲ್ಲೇ ತಪ್ಪು ಹಾದಿ ಹಿಡಿದ್ರೆ ಹೇಗೆ ಅಧ್ಯಕ್ಷರೇ? ಅಲ್ಲ, ನಮ್ಗೆ ಹೇಳ್ಬೇಕಲ್ಲ ಅಧ್ಯಕ್ಷ, ಪೊಲೀಸ್ ನಮ್ಮ ಇಲಾಖೆ. ಸರ್ ಅಧ್ಯಕ್ಷರೇ, ನಾನು ಒಂದು ನಿಮಿಷ. ಮಾನ್ಯ ನಮ್ಮ ಶಿವಮೊಗ್ಗ ಗ್ರಾಮಾಂತರ ಶಾಸಕಿಯವರು ಹೇಳಿರ್ತಕ್ಕಂಥದ್ದು ನನ್ನ ಮತ್ತು ಅವರ ಬಾರ್ಡರ್ನಲ್ಲಿ ಬರುವಂತ ಒಂದು ಸಣ್ಣ ಊರು ಹೇಳಿದ್ದಾರೆ. ಆದ್ರಿಂದ ಶಿವಮೊಗ್ಗದಲ್ಲಿ ವಿಚಿತ್ರವಾಗಿರ್ತಕ್ಕಂಥ ರೀತಿಯಲ್ಲಿ ಡ್ರಗ್ಸ್ ನಡೀತಾ ಇದೆ. ಸಾಮಾನ್ಯ 16-17 ವರ್ಷದ ಮಕ್ಕಳು ಒಬ್ಬ ವಿದ್ಯಾರ್ಥಿಯನ್ನು ಹೊಡೆದು ಸಾಯಿಸ್ತಾರೆ. ಹೊಡೆದು ಅಮಾನುಷವಾದಂಥ ಒಂದು ಕೃತ್ಯ ಇದೆ. ಹಾಗಾಗಿ ಅಲ್ಲಿ ಪೊಲೀಸ್ ವ್ಯವಸ್ಥೆ ಅದು ಇದೆಯೋ ಇಲ್ಲೋ ಅನ್ನುವಂಥ ಒಂದು ಪರಿಸ್ಥಿತಿ ಶಿವಮೊಗ್ಗದ ನಗರದಲ್ಲಿ ನಿರ್ಮಾಣ ಆಗಿದೆ. ಆದ್ರಿಂದ ಸರ್ಕಾರ ದಯವಿಟ್ಟು ಈ ಕಡೆ ಗಮನ ಹರಿಸಬೇಕು. ಸರಿಯಾದಂತ ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು. ಯಾಕಂದ್ರೆ ಮಕ್ಕಳು ಬಿಲೋ ಏಜ್ನವರು ಬಿಟ್ಬಿಡ್ಬೋದು, ನಾಳೆ ಅವರಿಗೆ ಇದು ಸಿಕ್ಬಹುದು ಜಾಮೀನು. ಅದು ಸಿಗದಕ್ಕೆ ಬಿಡದಿದ್ದ ಹಾಗೆ ಏನ್ ಮಾಡಬೇಕು ಅಂತ ಹೇಳಿ ದಯವಿಟ್ಟು ಇದನ್ನ ಹೇಳ್ಬೇಕು.